ಅಂತ ಮತ್ತೊಬ್ಬರು ಅಂದರು, ಎಲೆಕ್ಷನ್ ಕ್ಯಾಂಪೇನ್ ಬೇರೆ ದುಡ್ಡು ಕೊಟ್ಟು ಕರೆಸ್ಬೇಕು ಜನನ, ಅಷ್ಟು ಜನ ಸೇರ್ತಾರೆ. ಈಗ ನೀವು ಹೋದರೆಲ್ಲ ಜನ ಸೇರಿದ್ದು ಯಾವ ಥರ? ಅದೇ ಸರ್, ಅದು ನಂದು ಯಾವ ಜನ್ಮ ಪುಣ್ಯನೋ ನನಗೆ ಗೊತ್ತಿಲ್ಲ. ಎಲ್ಲೇ ಹೋದ್ರು ಕರ್ನಾಟಕದಲ್ಲಿ ಜನ ನನ್ನ ಪ್ರೋತ್ಸಾಹ ಮಾಡಿದ್ರು, ಪ್ರೀತಿ ಕೊಟ್ಟರು. ಅವ್ರ ಪ್ರೀತಿನ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು ನನ್ನ. ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಬೇಕು ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಒಂದೇ ಮಾತು ನಾನು ಸಾಯೋವರೆಗೂ ಕರ್ನಾಟಕ ಜನಕ್ಕೆ ನಾನು ಚಿರೋನಿ ಅಂತ ಹೇಳಿ. ನಾವು ಎಲ್ಲೇ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ವಿ. ವಾಲ್ ಪೋಸ್ಟರ್ಸು, ಬ್ಯಾನರ್ಸು, ಇನ್ನೊಂದು ಅಂದರೆ ಎಲ್ಲ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಲ್ಲ ಕೂಡ ಪ್ರಚಾರ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನಗೆ 3 ಥರ ಅಭಿಮಾನಿಗಳು ಎಲ್ಲೇ ಸಹ ನಾನು ಹೋದರೂ ಕೂಡ. ಒಂದು, ನನಗೆ ದರ್ಶನದ ಅಭಿಮಾನಿಗಳು, ಎಲ್ಲೇ ನಾನು ಹೋದರೂ ಕೂಡ ಅವ್ರ ಅಭಿಮಾನಿಗಳು ನನ್ನ ಬಂದು ನನ್ನ ಪ್ರೋತ್ಸಾಹಿಸ್ತಾರೆ. ಎರಡನೇದು, ನನಗೆ ನಮ್ಮ ತಂದೆದು ಅಭಿಮಾನಿಗಳು ಬರ್ತಾರೆ, ಅವ್ರು ನನಗೆ ಪ್ರೋತ್ಸಾಹಿಸ್ತಾರೆ. ಮೂರನೇದು, ನಂದು ಮೊದಲನೇ ಸಿನಿಮಾದು ಬೆಳಕಿನ ಕವಿತೆ ಹಾಡು ಏನಿದೆಯಲ್ಲ ಆ ಹಾಡಿಗೆ ಮತ್ತು ಈ ಸಿನಿಮಾದು ಅಯ್ಯಶ್ವರನೇ ಹಾಡಿಗೆ ಅಭಿಮಾನಿಗಳು ಬರ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್. ಓಕೆ, ಮುಂದಿನ ಪ್ರಶ್ನೆಗೂ ಮುನ್ನ ಒಂದೇ ನಿಮಿಷ ಸರ್, ಅವರಿಬ್ಬರು ಅದಕ್ಕೆ ಸರ್ ಅವ್ರಿಗೆ ಮಾತಾಡಿಸ್ಬೇಡ ಅಂತ ದಯವಿಟ್ಟು. ಸೊ ಈ ನಿಮ್ಮ ಬನಾರಸ್ ಫಿಲ್ಮು ಮತ್ತೆ ಇದರನ್ನು ನೋಡಿದ್ರು ಕೂಡ ಈ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬಹುದಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅನಿಸ್ತದೆ. ಸರ್, ವೆರಿ ಸಿಂಪಲ್ ಆನ್ಸರ್ ಸರ್ ಇದಕ್ಕೆ. ನಾನು ಹಲವಾರು ವೇದಿಕೆಗೆ ಜಾತಿ ಸರ್, ಎಲ್ಲರೂ ಜಾತಿ 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 ಅದೊಂದು ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಅದು ಗಂಡಟ ಗಂಡ ಹೊಡೆಯೋದು ಜಾತಿ 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 ಏನಕ್ಕೆ ಸರ್? ಅಲ್ಲೂ ಸತಿ ಹೇಳಿದ್ದೀನಿ ನಾನು, ಕನ್ನಡದಲ್ಲಿ ಜಾತಿ ಇಲ್ಲ, ಕನ್ನಡದಲ್ಲಿ ಜಾತಿ ಇಲ್ಲ ಅಂತ ಎಷ್ಟೋ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾನು. ಕೆಲವರು ಜಾತಿ ಜಾತಿ ಅಂತ ಯಾರು ಹೇಳ್ತಾರಲ್ಲ, ಸ್ಮೋಕಿಂಗ್ ಕಾಸಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ಶುರು ಆಗೋ ಮುಂಚೆ ಅದನ್ನು ಆ್ಯಡ್ ಕೊಡ್ತಾರೆ. ಅದೇ ಹಾಗೆ ಈ ಸಿನಿಮಾ ದಯವಿಟ್ಟು ಇದೇ ಜಾತಿಗೆ ಸೀಮಿತ, ಅವರು ದಯವಿಟ್ಟು ಪ್ರೇಕ್ಷಕರು ಬೇರೆ ಜಾತಿದವ್ರಿಗೆ ಎದ್ದು ಹೋಗ್ಬೇಡಿ ಅಂತ ಅವ್ರುಗಳು ಹಾಕ್ಕೊಳ್ಬೇಕು ಸರ್. ಹಂಗೆ ಆಗತ್ತಾ ಸರ್? ಹಂಗೆ ಸಿನಿಮಾ ನಡೆಯುತ್ತೆ ಸರ್? ಇಲ್ವಲ್ಲ. ಎಲ್ಲ ಜಾತಿ ಧರ್ಮವ್ರು ಬೇಕು. ನಾವು ಇಂಡಿಯಾದಲ್ಲಿ ಇರೋದು, ಕರ್ನಾಟಕದಲ್ಲಿ ಇರೋದು, ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ ಸರ್. ಸೊ ಪ್ರಾಬ್ಲಮ್ ಇಸ್ ಜಾತಿ ಸರ್, ಬಿಟ್ಟಿನಿಲ್ಲ. ಅದಕ್ಕೆ ನನ್ನನ್ನು ಎಲ್ಲೂ ಟಾರ್ಗೆಟ್ ಮಾಡ್ತಾರೆ ಸರ್, ಅಷ್ಟೇ. ಸರ್, ಇವಾಗ ಸಾಂಗ್ ತುಂಬ ಚೆನ್ನಾಗಿದೆ, ಬಟ್ ಜಮೀನ್ ಸಾಹೇಬರು ಯಾವಾಗ ಈ ಸಿನಿಮಾ ನೋಡ್ತಾರೆ ಅವರು ನಿಮಗೆ ಈ ಸಾಂಗ್ ಈ ಸಿನಿಮಾ ಬಗ್ಗೆ ಅವರು ಹೆಂಗ್ ಸೆಂಡ್ ಮಾಡಿದ್ದಾರೆ ಸರ್? ನಮ್ಮ ತಂದೆನ ಸರ್? ಈಗ ನಂದು ಮತ್ತು ನಮ್ಮ ತಂದೆ ಮಧ್ಯೆ ಜಾಸ್ತಿ ಸಿನಿಮಾ ವಿಷಯದಲ್ಲಿ ಏನೂ ಮಾತುಕತೆ ಆಗಲ್ಲ ಸರ್, ಏನೂ ಇಲ್ಲ ಸರ್. ಸರ್, ಮೊದಲಿಗೆ ನಿಮಗೆ ಅಭಿನಂದನೆ, ನಿಮ್ಮ ಎಫರ್ಟಿಗೆ ತುಂಬ ಎಫರ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದರೆ, ನೀವು ಕುರಾನ್ ನಂಬ್ತೀರಾ ಅಂತ, ಆಶಯಗಳನ್ನು ನಂಬ್ತೀರಾ ಸರ್? ಕುರಾನ್ ಆಶಯಗಳನ್ನು ನಂಬ್ತೀರಾ? ಕುರಾನ್ ಆಶಯಗಳನ್ನು, ಕುರಾನ್ ಏನು ಹೇಳ್ತಾ ಇದೆ ನಂಬ್ತೀರಾ ಅಂತ? ಖಂಡಿತ ನಂಬ್ತೀವಿ ಸರ್. ಅದರಲ್ಲಿ ಈ ಥರ ವೈಲೆನ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲ, ಅದನ್ನು ಹರಾಮ್ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ಸಿನಿಮಾದಲ್ಲಿ ತುಂಬ ವೈಲೆನ್ಸ್ ಕಾಣ್ತಾ ಇದೆ. ನೀವು ಯಾಕೆ ಹರಾಮಿಗೆ, ಅದನ್ನು ನಂಬಿದ್ರೆ ಹರಾಮಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮತ್ತೆ ನೋಡಿ ಸರ್, ನೀವು ಜಾತಿ ತಗೊಂಡ್ಬಂದ್ರಿ. ಜಾತಿ ಅಲ್ಲ ಸರ್, ನಾನು ಹಲವಾರು ಸತಿ ಹೇಳಿದ್ದೀನಿ ಸರ್, ಕಲಾವಿದರು ಜಾತಿ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಓಕೆ, ಇಡೀ ತಂಡ ಅವ್ರು ಮಾಡಿದ ಸಿನಿಮಾ ರಿಯಲ್ ಲೈಫಲ್ಲಿ ಅವ್ರು ಯಾರೋ ಬೀದಿ ಇಟ್ಕೊಂಡು ಹೊಡಿತಿದ್ರೆ ಆರಾಮ್ ಕೆಲಸ ಮಾಡ್ತಿದ್ಯಾ ಅನ್ನೋದು ಅರ್ಥ ಇದೆ. ಸಿನಿಮಾ ಇದು ಎಂಟರ್ಟೈನ್ಮೆಂಟ್. ಸಿನಿಮಾ ತರ ಮೇಲೆ ಬರೋದ ನೀವು ತಗೊಬಂದು ಆರಾಮಿ ಕೆಲಸ ನನಗೆ ಜಾಯದ್ ಅವರ ಉತ್ತರ ಸಿಕ್ಕಿಲ್ಲ, ಡೈರೆಕ್ಟ್ ಉತ್ತರ ಸಿಕ್ಕಿಲ್ಲ. ನಿಮ್ಮ ಉತ್ತರ ಯಾಕಂದ್ರೆ ಕುರಾನ್ ಗೊತ್ತಿರೋದು ನಿಮಗೆ ಸರ್. ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ರಾಂಗ್ ಕ್ವೆಶನ್ಸ್ ಟು ರಾಂಗ್ ಪರ್ಸನ್ ಸರ್. ಅಂದ್ರೆ ಆರಾಮ್ ಇಲ್ವಾ ಕುರಾನಲ್ಲಿ ಸರ್? ಅದು ಏನೇ ಇರಲಿ ಸರ್, ಅದು ನನಗೆ ಬಿಟ್ಟಿದ್ದು ಸರ್. ನಾನು ಸತ್ತು ನಾನು ಏನು ಕರೆಕ್ಟಾಗಿ ಲೆಕ್ಕ ಪಡ್ಕೊಂತೀನಿ, ತಲೆ ಕೆಟ್ಕೊಂಡು ನೀವು. ನಾನು ಒಂದೇ ಹೇಳಿ ಸರ್, ಕಲಾವಿದರು ಜಾತಿ ಇಲ್ಲ. ದಯವಿಟ್ಟು ಕುರಾನ್ ಬಿಟ್ಬಿಟ್ರೆ ಮಾತ್ಮಾದಿಗೆ ಭಗವದ್ಗೀತಾ ಅಲ್ಲಿ ದೇವ್ರ ಬುಕ್ಗಳು ಸರ್. ಅದು ನಾವು ತುಂಬ ಗೌರವದಿಂದ ಅದನ್ನು ಬಯಲು ಕೂಡ ನಾವು ಅದನ್ನು ಹೇಳಿದಾಗ ತುಂಬ ಗೌರವ ಕೊಟ್ಟು ಹೇಳಬೇಕು. ಸೊ ಬಿಟ್ಬಿಡಿ ಸರ್, ಅದು ಕಲಾವಿದ ಜಾತಿ ಇಲ್ಲ, ಅದನ್ನು ಅಷ್ಟು ಉತ್ತರ ಕೊಡೋದು. ಹಬ್ಬದ ಜಾತ್ರೆ ಎಲ್ಲ ಮಾಡಿದ್ವಿ ನೀವು ಮಗಕ್ಕೆ. ಒಂದು ರಿಲಿಜಿಯನ್ ಅವರು ಇನ್ನೊಂದು ರಿಲಿಜಿಯನ್ ಫೆಸ್ಟಿವಲ್ನ ಫಾಲೋ ಮಾಡೋದಕ್ಕೆ ನಿಮ್ಮ ಧರ್ಮದಲ್ಲಿ ಏನೋ ರೆಸ್ಟ್ರಿಕ್ಷನ್ಸ್ ಇರಲ್ವಾ? ಆ ಥರ ಏನಿಲ್ಲ ಸರ್. ನಾನು ಈಗ ಇನ್ನೂ ಏನಾದ್ರು ಉತ್ತರ ಕೊಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಲ್ವಾ ಸರ್? ಅಂದರೆ ನೀವೀಗ ಅದ್ರದ್ದು ಆಚರಣೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರಿ, ಇವನ್ ಹಸುಗೆ ಆಹಾರ ಕೊಡೋದ್ರಿಂದ ಹೇಳುತ್ತೆ. ತಪ್ಪೇನಿದೆ ಸರ್? ತಪ್ಪಂತ ಅಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ. ಹೌದು. ಧರ್ಮದಲ್ಲಿ ಏನು ಹೇಳಿಲ್ವಾ ಈ ಥರ ಮಾಡಬೇಕು? ಆ ಥರ ಏನೂ ಇಲ್ಲ ಸರ್, ನಮ್ಮ ಧರ್ಮದಲ್ಲಿ ಆ ಥರ ಏನೂ ಹೇಳ್ಕೊಟ್ಟಿಲ್ಲ. ಆ
ಆಮೇಲೆ ಒಂದು ಸರ್ ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂದಮೇಲೆ ಜಾತಿ ಪಾತಿಯನ್ನು ಇರಬಾರ್ದು ಸರ್. ನಾನು ಚಿಕ್ಕವನಿದ್ದಾಗ ನಮ್ಮ ಜೈನಗರ ಸೆವೆನ್ ಬ್ಲಾಕಲ್ಲಿತ್ತು ಸರ್ ಮನೆ. ಹೇಳ್ಬಾರ್ದು, ಇವಾಗ ಒಂದು ಪ್ರಶ್ನೆ ಕೇಳಿದೆ ಅಂತ ಹೇಳ್ಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಅವಾಗ ಚಿಕ್ಕವನಿದ್ದಾಗ ಮನೇಲಿ ಕಾಸು ಕೊಡ್ತಾ ಇಲ್ಲ, ಕೈಗೆ ಮಕ್ಕಳು ಹಾಳಾಗ್ತಾರಂತೆ. ಬಟ್ ನನಗೆ ಬೇಕಲ್ವ, 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಒಂದು ಚಾಕ್ಲೇಟ್ ಇದ್ದರೆ ತಿನ್ನೋಕ್ಕೆ. ಯಡೂರ್ಲೇಕಂದ್ರೆ ಗಣೇಶ ವಿಸರ್ಜನೆ ಮಾಡೋಕ್ಕೆ ಆವಾಗ ನಾವೇ ಒಂದು ಫ್ರೆಂಡ್ಸ್ ಎಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ವಿ. ಏನಕ್ಕಂದರೆ ಲಾಸ್ಟಿಗೆ ಕೆಲವು ದೊಡ್ಡವ್ರು ಬಂದು ಕೊಡ್ತಾರಲ್ಲ, ತಗೊಳ್ರಪ್ಪ ಇಟ್ಕೊಳ್ರಪ್ಪ ಅಂತ ಹೇಳಿ. ಸೊ ಹಂಗೆಲ್ಲ ನಾವು ಮಾಡಿದ್ವಿ. ಸೊ ಆ ಥರ ಏನಿಲ್ಲ ಸರ್ ಅಂದರೆ. ಜೈ ಸರ್. ಸರಿ, ಈಗ ಸ್ಟಾರ್ ನಟ ಸಿನಿಮಾಗಳು ಬಂದಾಗ ಅಭಿಮಾನಿಗಳು ಅವುಗಳನ್ನು ಆರೈಸಿದ ರೀತಿಗೆ ಕೆಲವು ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳಾಗುವಂಥದ್ದು, ತೊಂದರೆಗಳಾಗುವಂಥ ಘಟನೆಗಳು ಸಾಕಷ್ಟು ನಡೆದಿದೆ. ಬಟ್ ಇತ್ತೀಚೆಗೆ ಶಿಲಾಘಟ್ಟದಲ್ಲಿ ನಿಮ್ಮ ಸಿನಿಮಾದ ಒಂದು ಪೋಸ್ಟರ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ನಿಮಗೆ ಅದು ಗಮನಕ್ಕೆ ಬಂತ, ಅದನ್ನು ಹೇಗೆ ಪರಿಗಣಿಸ್ತೀರಿ? ಮತ್ತು ನಿಮ್ಮ ಅಭಿಮಾನಿಗಳು ಅದನ್ನು ಆರಾಧಿಸುವಂಥ ರೀತಿನ ಹೇಗೆ ಸಮರ್ಸ್ಕೊಳ್ತೀರಿ ಅಂತ? ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಟಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಟಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಎಲ್ಲ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನನಗೆ ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ತುಳು ಭಾಷೆ ಬಗ್ಗೆ ನಿಮ್ಮ ವಿರೋಧ ಏನು ವಿರೋಧ ಇಲ್ಲ ಸರ್. ನಾನು ಹೇಳಿದ್ದೇನು ಸರ್ ಅಂದರೆ ಎಲ್ಲ ಭಾಷೆಗೂ ನಾವು ಗೌರವ ಕೊಡ್ತೀವಿ. ನಾನು ತುಳು ಭಾಷೆಗೂ ಗೌರವ ಕೊಡ್ತೀನಿ. ಎಲ್ಲ ಭಾಷೆಗೂ ನಾವು ಗೌರವ ಕೊಡಲೇಬೇಕು ಸರ್. ಏನಕ್ಕಂದರೆ ಪ್ರತಿಯೊಂದು ಭಾಷೆಗೂ ಅದೇ ಆದಂಥ ತೂಕ ಇರುತ್ತೆ, ಗೌರವ ಇರುತ್ತೆ, ರೆಸ್ಪೆಕ್ಟ್ ಎಲ್ಲ ಥರದ್ದು ಇರುತ್ತೆ. ಬಟ್ ನಾನು ಹೇಳೋದು ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ ಹೇಳಿ. ಅದರಲ್ಲಿ ಏನೋ ತಪ್ಪು ಹೇಳ್ತಾ ಸರ್, ನೀವು ಹೇಳಿ. ಮಂಗಳೂರಲ್ಲಿ ಸರ್ ಸ್ಟೇಟ್ ಬೇರೆ ಸ್ಟೇಟ್ ಅದು ಅಲ್ಲ, ತುಳು ಉರ್ದು ಹಿಂದಿಗೆ ಹೋಲಿಕೆ ಮಾಡ್ತಾರೆ ಇಲ್ಲ, ಅದು ಕರ್ನಾಟಕದ ಭಾಷೆ. ಹೌದು. ಹಾಗಾಗಿ ಮಂಗಳೂರು ಅವರು ತುಳು ಮಾತಾಡಿ ಮತ್ತೆ ಮಾತಾಡ್ತಾರೆ. ಅಲ್ಲ ಸರ್, ಹಂಗೆ ನೋಡಕ್ ಹೋದ್ರೆ ನಾನು ಮುಸ್ಲಿಂ ಆಗಿ ನಾನು ಒಂದು ಗುಂಪು ಕಟ್ಕೊಂಡು ನಾನು ಹಿಂಗೆ ಉರ್ದುನೇ ಮಾತಾಡ್ತೀನಿ, ಕನ್ನಡ ಮಾತಾಡ್ತಿಲ್ಲ ಅಂದ್ರೆ ಎಲ್ಲಿ ಸರ್ ಕನ್ನಡ ಭಾಷೆ ತುಳು ಗುಂಪಟ್ಟು ಮಾಡೋ ಮಾತಲ್ಲ ಸರ್. ನಿಮ್ದು ಯಾವುದು ಸರ್ ಫಸ್ಟ್? ನಂದು ಮಂಗಳೂರು. ಅದಕ್ಕೆ ಸರ್ ನಾವು ಪ್ರಶ್ನೆ ಅದು ಕೇಳ್ತಾರೆ. ವಿಚಾರ ಅಲ್ಲ ಸರ್. ಕರ್ನಾಟಕ ಬಿಟ್ಟು ನೀವು ಬೇರೆ ಕಡೆ ತುಳು ಸಿಗುತ್ತಾ ನೋಡಿ, ನಿಮ್ಗೆ ಉರ್ದು ಸಿಗುತ್ತೆ. ಉರ್ದು ದೇಶನೇ ಇದೆ ಬೇರೆ, ಯಾವ ಇದು ಸಿಗುತ್ತೆ. ಹಾಂ, ಆದ್ರೆ ತುಳು ಕರ್ನಾಟಕದ ಭಾಷೆ, ಅದೊಂದು ಅಲ್ಪಸಂಖ್ಯಾತ ಭಾಷೆ. ಸರ್ ನಾನು ಮಾತಾಡಬೇಡಿ ಅಂತ ಹೇಳೋಣ, ನಾನು ಗೌರವ ಕೊಡಲ್ಲ ಅಂತ ಹೇಳೋಣ, ನನಗೆ ತುಳು ಭಾಷೆ ಇಷ್ಟ ಇಲ್ಲ ಅಂತ ಹೇಳೋಣ. ಎಲ್ಲ ಭಾಷೆಗೂ ನಾನು ಗೌರವ ಕೊಡ್ತೀನಿ ಸರ್. ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್. ಬಟ್ ನಾನೇನು ಹೇಳಿದ್ದು ಅಲ್ಲಿ, ತುಳು ಭಾಷೆ ಮಾತಾಡ್ತೀರಾ, ಕನ್ನಡ ಇಂಗ್ಲೀಷ್ ಭಾಷೆ ಮಾತಾಡ್ತೀರಾ, ನಾನು ಇಷ್ಟಪಡ್ತೀನಿ, ಎಲ್ಲರೂ ಗೌರವ ಕೊಡುವ. ಆದರೆ ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ. ಎಲ್ಲಿ ಬಿಟ್ಕೊಟ್ಟಿದ್ದಾರೆ ಸರ್? ನಾನು ಅದಕ್ಕೆ ಅಲ್ಲ ಸರ್ ಹೇಳ್ತಾ ಇದ್ದು. ನಾನು ಮಂಗಳೂರಲ್ಲಿ ಹೋದೆ ಸರ್, ಅವ್ರು ಕನ್ನಡ ಮಾತಾಡೋದಿಲ್ಲ ಸರ್. ಒಂದು ನಿಮಿಷ ಸರ್, ಇದು ನಿಮಗೆ ತುಳುನಾಡು ಅಂತ ಕೇಳಿದ್ರೆ ನೀವು ಸರ್ ತುಳುನಾಡು ಅಂತ ಕೇಳಿದ್ರೆ ಕೇಳಿದೆ. ತುಳುನಾಡು ಅಂತ ಶಬ್ದ, ತುಳುನಾಡು ಅಂತ ಪ್ರದೇಶ ಕೇಳಿದಿರಾ ಅಂತ ಕೇಳಿದಿರಲ್ವಾ? ಹೌದು. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಇದೆಯಲ್ಲ, ಅವು ಅದು 3 ತುಳು ಪ್ರದೇಶಗಳು. ಹೌದು ಸರ್. ಅದು ಕನ್ನಡ ಮಾತಾಡೋದಿಲ್ಲ ಅಂತ ಯಾರು ಹೇಳಿದ್ದೀನಿ? ಮಾತಾಡೋದಿಲ್ಲ ಅಂತಲ್ಲ ಸರ್ ನಾನು ಹೇಳಿದ್ದು. ಈ ಪ್ರಸಂಗ ಏನು ಗೊತ್ತಿಲ್ಲ ನನಗೆ. ಶಶಿ ಅವರು ಕೇಳಿದ ಪ್ರಶ್ನೆ ಹಿನ್ನೆಲೆ ಗೊತ್ತಿಲ್ಲ ನನಗೆ. ಗೊತ್ತೈತಿ ಸರ್. ಆದ್ರೆ ನೀವು ಈ ಉರ್ದು ಮತ್ತು ಇದರ ಜೊತೆ ತುಳುವನ್ನು ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು, ಕೊಡವ, ಕೊಂಕಣಿ ಆ ಥರದ್ದೆಲ್ಲ ಇದೆ. ಹೌದು ಸರ್. ಆ ಭಾಷೆಯ ಬಗ್ಗೆ ನೀವು ಕನ್ನಡ ಮಾತಾಡಿ ಅಂತ ಹೇಳಕ್ಕಾಗಲ್ಲ. ನೀವು ಸರ್ ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್. ದಯವಿಟ್ಟು ಮತ್ತೊಂದು ಆ ವಿಡಿಯೋ ತೆಗೆದು. ನನಗೆ ಗೊತ್ತಿಲ್ಲ ಏನು ಹಿನ್ನೆಲೆ ಗೊತ್ತಿಲ್ಲ. ನಾನು ಒಂದೇ ಹೇಳಿದ್ದು, ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಡಿ. ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನನಗೆ ಅನಿಸ್ತು ಸರ್. ಏನಕ್ಕೆ ನಮ್ದು ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಒಂದು ನಿಮಿಷ ಸರ್, ನನಗೆ ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಅಥವಾ ನಾನು ಇವಾಗ ಏನು ಕರ್ನಾಟಕ ಕಣ್ಣು ಪ್ರವಾಸ ಅಂತೇಳಿ ಮಂಗಳೂರಿಗೆ, ಉಡುಪಿಗೆ, ಕಾಸರಗೋಡಿಗೆ ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಯಾರೂ ಸಹ